ನಮಸ್ಕಾರ. ಹಸಿದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಖಂಡಿತವಾಗ್ಲೂ ನೀವು ನಂಬಿರೋ ದೇವರು ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾನೆ. ಇದು 100% ಸತ್ಯ. ನೋಡ್ರಿ, ಇದು ಕಲಿಯುಗ. ಒಳ್ಳೆ ಕರ್ಮ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಕೆಟ್ಟ ಕರ್ಮ ಮಾಡಿದರೆ ಇಮ್ಮಿಡಿಯೇಟಾಗಿ ಕೆಟ್ಟದಾಗುತ್ತೆ. ಇಲ್ಲ ಅಂದರೆ 1 ವರ್ಷ ಬಿಟ್ಟು ಕೆಟ್ಟದಾಗುತ್ತೆ, 3 ವರ್ಷ ಬಿಟ್ಟು ಕೆಟ್ಟದಾಗುತ್ತೆ, ಇಲ್ಲ 7 ವರ್ಷ ಬಿಟ್ಟು ಕೆಟ್ಟದಾಗುತ್ತೆ, ಇಲ್ಲ 12 ವರ್ಷ ಬಿಟ್ಟು ಕೆಟ್ಟದಾಗುತ್ತೆ, ಇಲ್ಲ 20 ವರ್ಷ ಬಿಟ್ಟು ಕೆಟ್ಟದಂತೂ ಆಗೇ ಆಗುತ್ತೆ. ನೀವೇನೇನು ಕೆಟ್ಟ ಕೆಲಸಗಳು ಮಾಡ್ತೀರೋ, ಕೆಟ್ಟ ಕರ್ಮಗಳು ಮಾಡ್ತೀರಾ, ಇಲ್ಲೇ ಅದನ್ನು ಊಟನ ಬುತ್ತಿದು ಬಿಚ್ಚಿ ಇಲ್ಲೇ ಅನುಭವಿಸೇ ಹೋಗಬೇಕು. ಎಲ್ಲರೂ ಸಾಯ್ತೀವಿ ಅಂತ ಒಂದಲ್ಲ ಒಂದಿನ ನಾವು ಸಾಯ್ತೀವಿ ಅಂತ ಎಲ್ರಿಗೂ ಗೊತ್ತು. ಆದರೂ ಕೆಟ್ಟದ್ದು ಮಾತ್ರ ಬಿಡಲ್ಲ, ಕೆಟ್ಟ ಕರ್ಮ ಮಾಡೋದು ಮಾತ್ರ ಬಿಡಲ್ಲ. ಯಾಕೆಂದರೆ ಆಸೆ, ದುರಾಸೆ, ಬದುಕಿರೋವರೆಗೂ ಚೆನ್ನಾಗಿರ್ಬೇಕಲ್ಲ ಅಂತ ಒಂದು ಆಸೆ, ಒಳಮನಸ್ಸಿನ ಆಸೆ ಬಿಡಲ್ಲ. ಕೆಟ್ಟ ಕೆಲಸ ಮಾಡಿಸುತ್ತೆ. ಖಂಡಿತವಾಗ್ಲೂ ಒಳ್ಳೆ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ದೇವರಂತೂ ಕಾಪಾಡ್ತಾನೆ. ಒಳ್ಳೆ ಸಮಯ ಬಂದಾಗ ಖಂಡಿತವಾಗ್ಲೂ ಅವ್ರ ಹಿಂದೆ ಇದ್ದೇ ಇರ್ತಾನೆ. ನೋಡ್ರಿ, ಅತಿಯಾಗಿ ದುಡ್ಡಿಂದೆ ಹೋಗ್ತಾರೆ. ಅತಿ ಆಸೆ, ದುಡ್ಡು ಮಾಡಬೇಕು, ಲಕ್ಷ ಕೋಟಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ. ಆರೋಗ್ಯನ ಕೆಡಿಸ್ಕೊಂತಾರೆ. ಆ ಆರೋಗ್ಯನ ಉಳಿಸ್ಕೊಳಕ್ಕೆ ಕೊನೆಗೆ ಅವರು ಕೋಟಿ ಮಾಡಿರೋ ದುಡ್ಡನ್ನ ಆಸ್ಪತ್ರೆಗೆ ಖರ್ಚು ಮಾಡ್ತಾರೆ. ಇದೇ ವಿಪರ್ಯಾಸ. ಅದನ್ನೇ ಹೇಳೋದು, ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆಯದು, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟದು. ಈ ರಾಶಿ ನಕ್ಷತ್ರದವರು ದಾನ ಧರ್ಮ ಮಾಡೋದರಲ್ಲಿ ನಂಬರ್ 1. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರಾ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಉಬ್ಬ ನಕ್ಷತ್ರನೂ ಅಂತೀವಿ. ತುಲಾ ರಾಶಿ ವಿಶಾಖ, ತುಲಾ ರಾಶಿ ಸ್ವಾತಿ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಧನಸ್ಸು ರಾಶಿ ಮೂಲಾ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಧನಿಷ್ಠ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ. ಈ ರಾಶಿ ನಕ್ಷತ್ರದವರು ಇಡೀ ಜಗತ್ತಿನಲ್ಲೇ ದಾನ ಧರ್ಮ ಮಾಡೋದರಲ್ಲಿ ನಂಬರ್ 1 ಅಂತ ಹೇಳಿದ್ರು ತಪ್ಪೇನಿಲ್ಲ. ಮನಸ್ಪೂರ್ವಕವಾಗಿ ದಾನ ಧರ್ಮಗಳು ಮಾಡ್ತಾರೆ ಈ ರಾಶಿ ನಕ್ಷತ್ರದವರು. ಹೇಳ್ತಿದ್ದೀವಲ್ಲ, ಪ್ರಕೃತಿಗಾಗಲಿ, ಪ್ರಾಣಿ ಪಶು ಪಕ್ಷಿಗಳಿಗಾಗಲಿ, ಬಡವ್ರಿಗಾಗಲಿ ನಾವೇನು ಕೊಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಊಟ ಅನ್ನ ನೀರು ದುಡ್ಡು ಹಣ ಸಹಾಯ ಮಾಡ್ತೀವಿ, ಅದರದ್ದು 10 ಪಟ್ಟು ಭಗವಂತ ನಮಗೆ ರಿಟರ್ನ್ಸ್ ಕೊಡ್ತಾನೆ. ಇದೇ ನೀವೇನಾದರೂ ಪ್ರಕೃತಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಮನುಷ್ಯರಿಗೆ, ಯಾರಿಗೇ ಆಗಲಿ ಕೇಡು ಬಯಸೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು ಮಾಡಬಾರ್ದು. ಮಾಡಿದರೆ ಅನ್ಯಾಯಗಳು ಅದರದ್ದು 10 ಪಟ್ಟು ಇಲ್ಲೇ ಭೂಮಿ ಮೇಲೆ ಕರ್ಮ ರಿಟರ್ನ್ಸ್ ಬಂದೇ ಬರುತ್ತೆ. ಅದರದ್ದು ಕರ್ಮ ಊಟ ಮಾಡೇ ಮಾಡ್ತೀರಾ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ. ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.